ನಮಸ್ಕಾರ. ತಾರಾಪಾಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ಆಫ್ ಕೋರ್ಸ್ ತಾರಾಪಾಕ ಅಂದ್ರೆ ಗೊತ್ತಲ್ಲ, ತಾರೆ ಇರ್ತಾರೆ ಅವ್ರ ಕಿಚನ್ ಅಲ್ಲಿ ಅವರು ನನಗೋಸ್ಕರ ಏನ್ ಕುಕ್ ಮಾಡ್ಕೊಡ್ತಾರೆ. ನೀವು ವೇಟಿಂಗ್ ಅಲ್ಲ? ಖಂಡಿತ ನಾನು ವೇಟಿಂಗೆ. ತಿಂದು ಟೇಸ್ಟ್ ಹೆಂಗಿತ್ತು ಅಂತ ನಾ ಹೇಳ್ತೀನಿ, ಪ್ರೋಗ್ರಾಮ್ ನೋಡಿ ಹೆಂಗಿತ್ತು ಅಂತ ನೀವು ನನಗೆ ರಿವ್ಯೂ ಹೇಳಬೇಕು. ಸೊ ಈಗ ನೀವೇನು ಮಾಡಬೇಕು, ನನ್ನ ಫಾಲೋ ಮಾಡಬೇಕು. ಇವತ್ತಿನ ಗೆಸ್ಟು ಸೂಪರ್ ಡೂಪರ್ ಗೆಸ್ಟ್. ಅವ್ರು ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ನೋಷ್ಟು ಖುಷಿ ಆಗುತ್ತೆ. ಅದರಲ್ಲೂ ನನಗೆ ಅವರು ಒಳ್ಳೆ ಅಮ್ಮ ಆಗಿ ಒಳ್ಳೆ ಅತ್ತೆ ಆಗಿ ಎಲ್ಲ ಕಾಣಿಸ್ತಾರೆ. ಸೊ ಇವಾಗ ನನಗೆ ಅಮ್ಮನೂ ಅಲ್ಲ ಅತ್ತೆನೂ ಅಲ್ಲ, ಒಳ್ಳೆ ಫ್ರೆಂಡ್ ಅವರು. ಇವಾಗ ಏನು ಕುಕ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇರ್ತೀನಿ. ಲೆಟ್ಸ್ ಗೋ. ಇಡೀ ಮನೆ ಆ್ಯಂಟಿಕ್ ಪೀಸಿಂದ ತುಂಬಿರೋ ಅಂಥದ್ದು. ಅವರು ಅಷ್ಟೇ ಆ್ಯಂಟಿಕ್. ನಿಜ ಹೇಳಬೇಕು ಅಂದರೆ ಅವ್ರ ಟೇಸ್ಟ್ ಎಷ್ಟು ಬ್ಯೂಟಿಫುಲ್, ಎಷ್ಟು ಸೂಪರ್ ಅನ್ನೋದು ಈ ಮನೆ ನೋಡಿದ್ರೇ ಗೊತ್ತಾಗ್ತಿದೆ. ಅದ್ಭುತವಾಗಿ ಕಟ್ಟಿದ್ದಾರೆ. ಒಳಗಡೆ ಮನೆ ನೋಡ್ಬಿಟ್ರಂತೂ ಸೂಪರ್ ಡೂಪರ್ ಆಗಿದೆ. ಈ ಮನೆ ನೋಡಿದ್ರೆ ಈ ಮನೆ ಕಷ್ಟ ಸುಖನೂ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಕುಕ್ಕಿಂಗ್ ಜೊತೆ ಎಷ್ಟಾಗುತ್ತೋ ಅಷ್ಟು ಮನೆ ಬಗ್ಗೆನೂ ತಿಳ್ಕೊಳ್ಳೋಣ. ಡೋರ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ. ಇವ್ರ ಟೇಸ್ಟ್ ಏನು ಅನ್ನೋದು ಈ ಡೋರ್ ನೋಡ್ತಿದ್ದಂಗೆ, ಈ ತಳಿರು ತೋರಣ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಅದ್ಭುತವಾಗಿರುವಂತಹ ಒಂದು ಡೋರ್ ಇದು. ನಾನಂತೂ ಈ ಥರದ ಆ್ಯಂಟಿಕ್ ಪೀಸ್ನಾಗ ಎಲ್ಲೂ ನೋಡಿರಲಿಲ್ಲ. ಇದರಲ್ಲೂ ಬೆಂಗಳೂರು ಸಿಟಿನಲ್ಲಿ ಈ ಥರದ ಡೋರ್ ನೋಡೋದು ನಿಜವಾಗ್ಲೂ ಅಪರೂಪ. ಎಸ್, ಬನ್ನಿ ಮೇಡಮ್ ಏನು ಮಾಡ್ತಿದ್ದಾರೆ ನೋಡೋಣ. ಸರ್ಪ್ರೈಸಾ? ಯಾರು ಅಂತ ಹೇಳಲಿಲ್ಲ ಅಂದರೆ ಸೂಪರ್ ಡೂಪರ್ ಮಾಮ್ ಇವರು, ಅಷ್ಟೇ ಒಳ್ಳೆ ಅತ್ತೆ ಇವರು. ಆದರೆ ಇವಾಗ ನನಗೂ ಒಳ್ಳೆ ಫ್ರೆಂಡು. ಯಾರದು? ಪದ್ಮಜ ರಾವ್. ಬನ್ನಿ, ನಿಮ್ಮ ಮನೆ ನೋಡಿ, ನಿಮ್ಮ ಮನೆ ಡೋರ್ ನೋಡಿ, ಗೇಟ್ ನೋಡಿ, ಪ್ರತಿಯೊಂದು ಆ್ಯಂಟಿಕ್ ಪೀಸೇ. ನೀವು ಅಷ್ಟೇ ಆ್ಯಂಟಿಕ್ ಪೀಸ್. ಮೂಗ್ನತ್ತು ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ನಮ್ಮ ಮನೆಯಲ್ಲಿ ಮುದ್ದಾಗಿರೋ ಹುಡುಗಿರು ಬರ್ತಾರೆ ಅಂತ ನಾನು ಈ ತರ ಮನೆ ಕಟ್ಸಿರೋದು. ವಾವ್, ಆಗ್ಬೇಕಲ್ಲ. ಸೋ ಸ್ವೀಟ್. ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ಮನೆ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲಿಂದ ಆಚೆಗೆ ಹೋಗಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ಇನ್ಸ್ಟಂಟ್ ಅಂದರೆ ಎಸ್, ನನಗೆ ಇವಾಗ ಸೂಪರ್ ಡೂಪರ್ ಆಗಿರೋ ಉತ್ತರ ಕರ್ನಾಟಕ ಸ್ಪೆಷಲ್ ಚಾಟ್ ಇದು ಅಲ್ವಾ? ಹೌದು. ಎಸ್, ನನಗೆ ಸಖತ್ ಇಷ್ಟ. ಅವಲಕ್ಕಿ ಅಂದರೆ ಯಾರಿಗಿಷ್ಟ ಇಲ್ಲ. ಅದು ನಾವು
ಲಕ್ಕಿ ಹೌದು ಅಲ್ಲೋ ಗೊತ್ತಿಲ್ಲ, ಅವಲಕ್ಕಿ ನಮ್ಮ ಜೊತೆಗಿದ್ದು ಬಿಟ್ರೆ ನಮ್ಮ ಲಕ್ಕು ಕುಲಾಯಿಸ್ಬಿಡತ್ತೆ. ಎನಿವೇಸ್ ಮ್ಯಾಮ್, ಇವಾಗ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ಈಗ ಲೈಫಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಬ್ಯುಸಿ ಇದ್ದೀರಾ, ನಿಮ್ದೊಂದು ಸ್ಕೆಡ್ಯೂಲ್ನ ನಮಗೆ ವಿವರಿಸಬಹುದಾ? ಹೊಸಬ್ರದ್ದು ಒಂದೆರಡು ಫಿಲಮ್ ನಡೀತಾ ಇದೆ, ಎರಡು ನಡೀತಾ ಇದೆ. ಒಂದು ಮೈಸೂರಲ್ಲಿ, ಒಂದು ಮಡಿಕೇರಿಲಿ. ಆ್ಯಂಡ್ ಈ ಒಂದು ವೆದರಲ್ಲಿ ಮಡಿಕೇರಿ ವಾಸ್ ಅ ಬ್ಲೆಸ್ಸಿಂಗ್. ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಾನು ಮುಂಗಾರು ಮಳೆಯೇ ಶುರು ಮಾಡಿಬಿಡ್ಬೋದು, ಅಷ್ಟು ಬ್ಯೂಟಿಫುಲ್ ವೆದರ್. ಈಗ ಮಡಿಕೇರಿ ಆಮೇಲೆ ಆ ಥರ ಮಲೆನಾಡು ಅಂದ ತಕ್ಷಣ ಮುಂಗಾರ ಮಳೆನೇ ನೆನಪಾಗೋದು. ಈ ಒಂದು ಮಳೆ ಶುರು ಆಗಿಬಿಟ್ರೆ ನಮ್ಮ ಭಟ್ರು ಎಂಥ ಒಳ್ಳೆ ಫಿಲಮ್ ತೆಗೆದುಬಿಟ್ಟಿದ್ದಾರೆ ಅಂದರೆ, ಮಳೆ ಶುರು ಮಾಡಿದ್ರೆ ಮುಂಗಾರು ಮಳೆ ನೆನಪಾಗತ್ತೆ. ಮಳೆ ಯುಗ ಯುಗದಿಂದ ಬರ್ತಾ ಇದೆ, ಬಟ್ ದಿ ಕನೆಕ್ಷನ್. ಆಮೇಲೆ ಇವಾಗ ಇನ್ನೊಂದು ಹೇಳ್ಕೊಳ್ಳೋ ಅಂಥ ಫಿಲಮು ತುಂಬ ಎಕ್ಸೈಟ್ ಆಗಿ ಅಂದರೆ ಸಿದ್ಲಿಂಗು. ಸಿದ್ಲಿಂಗುದು ಪಾರ್ಟ್ 2 ನಡೀತಾ ಇದೆ. ಸೊ ಅದು ತುಂಬ ಖುಷಿ ಕೊಡ್ತಾ ಇದೆ. ಆ ರೋಲು ತುಂಬ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್. ಆ್ಯಂಡ್ ಮೆಗಾ ಪ್ರಾಜೆಕ್ಟ್ ನಂದು ಭಾಗ್ಯಲಕ್ಷ್ಮಿ ಇದು ಚೆನ್ನಾಗಿ ನಡೀತಾ ಇದೆ. ಹಾಂ. ಸೊ ಸಿದ್ಲಿಂಗುನಲ್ಲಿ ನಾವು ನಿಮ್ಮನ್ನು ಯಾವ ಥರ ನೋಡ್ಬೋದು? ಅಯ್ಯೋ, ಅದಂತೂ ಎಂಥ ಒಂದು ಟೆರಿಫಿಕ್ ರೋಲ್ ನನ್ನ ಲೈಫಲ್ಲೇ ನಾನು ಯಾವತ್ತೂ ಮಾಡಿಲ್ಲ. ಅದೇನಪ್ಪ ಅಂದರೆ, ಇದು ಸ್ಮಶಾನದಲ್ಲಿ ಗುಂಡಿ ತೋಡೋಳು ನಾನು. ಯಾ. ಸೊ ಫಸ್ಟ್ ಒಂದು 2 ಡೇಸು ಫುಲ್ಲು ಡವ ಅಂತಿತ್ತು. ಆಮೇಲೆ ಐ ಎಂಜಾಯ್ಡ್ ದಿ ಶೋ. ಫಸ್ಟ್ ಡೇ ನನಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಥರ ನಾನು ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿದ್ದೀನಿ, ಆಯಿತಾ. ಬೇರೆ ಯಾರೋ ಸತ್ತು ನಾನು ಹತ್ತಿರೋದು ಆಗಿದೆ, ನಾನು ಸತ್ತು ಬೇರೆಯವ್ರು ಹತ್ತಿರೋದು ಆಗಿದೆ. ಬಟ್ ಈ ಗುಂಡಿ ತೋಡೋದು, ದಿಸ್ ಇಸ್ ನ್ಯೂ ಟು ಮೀ. ನಿಮ್ಮನ್ನ ಹೆಂಗೆ ಆ ಥರ ನೋಡಬೇಕು ನಂಗೆ ಗೊತ್ತಿಲ್ಲ. ಬಟ್ ನೀವು ಹೆಂಗೆ ಪ್ರಿಪೇರ್ ಆಗಿದ್ರಿ ಇದಕ್ಕೆ? ಈ ಥರ ಪಾತ್ರ ಅಂತ ಹೇಳೋಕೆ ಹೇಳಿದ್ರು. ಹೇಳಿದಾಗ ನನಗೆ ಅದರದ್ದು ನನಗೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸಿರ್ಲಿಲ್ಲ. ಸ್ಮಶಾನದಲ್ಲಿ ಹೆಂಗೂ ಶೂಟಿಂಗ್ ಮಾಡಿದ್ದೀನಿ, ಅದೇ ಥರ. ಬಟ್ ದೆನ್ ಆ ಗುಂಡಿ ಒಳಗೆ ಇಳಿಯೋದು ಇದೆಲ್ಲ ಅದು ನನಗೆಲ್ಲ ಅಕ್ಕಪಕ್ಕ ಏನಾದ್ರು ಸಿಕ್ಬಿಡತ್ತಾ ಅಂತ ಭಯ. ಅಯ್ಯೋ, ಫಸ್ಟ್ ಡೇ ತುಂಬ ಸ್ಕೇರಿ ಇತ್ತು. ಹೇಳಿದ್ನಲ್ಲ, ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಆ್ಯಂಡ್ ಖುಷಿ. ಅದು ಶಿವ ಪರಮಾತ್ಮನ ವಾಸಸ್ಥಾನ. ನಾವು ಒಂಥರ ನಿಜ ಹೇಳಬೇಕು ಅಂದರೆ ಅಲ್ಲಿರೋರ್ಗೆ ಯಾರಿಗೂ ಭಯ ಇಲ್ಲ. ಹೌದು. ಹೊರಗಡೆ ಇರೋರಿಗೆ ನಮಗೆ ಭಯ. ಹೌದು, ನಿಜ ಅಲ್ವಾ? ಆಮೇಲೆ ಆ ಪ್ಲೇಸಲ್ಲಿ ಹೋದ್ರೇನೆ ಒಂಥರ ಏನೋ ಎಲ್ಲರೂ ಹೇಳ್ತಾರೆ ಅದೇನೋ ನೆಗೆಟಿವ್ ಎನರ್ಜಿ. ಹೌದು, ಏನೂ ಇಲ್ಲ. ಎಸ್. ಬಟ್ ನೀವು ನಿಜವಾಗ್ಲೂ ಇಂಥದ್ದೊಂದು ಪಾತ್ರ ಮಾಡ್ತಿದ್ದೀರಾ ಅಂದರೆ ನಿಮಗೆ ಶಿವನ ಆಶೀರ್ವಾದ ಖಂಡಿತ ಇರುತ್ತೆ. ಅಷ್ಟೇ ಅಮ್ಮ. ನಾನು ಅದೇ ಅಲ್ಲಿ ಹೋದ್ಮೇಲೆ ಒಂದು ನನಗೆ ಅರಿವಾಗಿದ್ದೇನು ಅಂದರೆ, ಸಾವು, ಇದು ಬಾಡಿ ಅದರದ್ದು ಅದೆಲ್ಲ ನೋಡಿದಾಗ ಭಯ ಆಗುತ್ತಲ್ಲ. ನಿಜ ಅಂದರೆ ಈಗಲೇ ವಾಟ್ ಎವರ್ ಯು ಸೆಡ್, ಅವ್ರು ನಮಗೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಹೋಗಾಯಿತು, ಅವ್ರದ್ದು ಜರ್ನಿ ಮುಗೀತು, ಶಾಂತವಾಗಿ ಪಾಪ ಒಂದು ಕಡೆ ಮಲ್ಕೊಂಡಿದ್ದಾರೆ. ನಮಗೆ ಹೊರಗಡೆಯಿಂದ ಆ್ಯಕ್ಚುಲಿ ನಾವು ಅವ್ರನ್ನ ಭಯ ಪಡಬೇಕು. ಅಲ್ಲಿ ಹೋದಾಗ ನನಗದು ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ವಾಸ್ ಸೆಕೆಂಡ್ ಡೇಯಿಂದ ತುಂಬ ಶಾಂತವಾಗಿತ್ತು. ಎಸ್, ಪೀಸ್ಫುಲ್ ಆಗಿತ್ತು. ನಾನು ಅದಕ್ಕೆ ಹೇಳಿದ್ದೆ, ಶಿವಂದ ಆಶೀರ್ವಾದ ನಿಮಗೆ ಖಂಡಿತ ಎಕ್ಸ್ಟ್ರಾನೇ ಸಿಕ್ಕಿರತ್ತೆ. ಇವಾಗ ಇನ್ನೂ ಜಾಸ್ತಿ ಸಿಗತ್ತೆ. ಇನ್ನೂ ಒಳ್ಳೊಳ್ಳೆ ದಿನಗಳು ನಿಮಗೆ ಕಾಯ್ತಾ ಇದೆ. ಎಸ್. ಇವಾಗ ಅವಲಕ್ಕಿ ನಮಗೋಸ್ಕರ ಕಾಯ್ತಾ ಇದೆ. ಈಗ ಹೆಂಗೆ ಏನೇನು ಮಾಡೋದು ಇದನ್ನ, ಈ ಇಂಗ್ರೀಡಿಯೆಂಟ್ಸ್ನ? ಇದಕ್ಕೆ ಹಚ್ಚಿದ ಅವಲಕ್ಕಿ ಅಂತಾರೆ. ಇದು ಹೆಸರೇ ಹಚ್ಚಿದ ಅವಲಕ್ಕಿ ಅಂತ. ಇದು ನಮ್ಮ ಅಜ್ಜಿಯವರೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡೋರು. ವಿ ಯೂಸ್ ಟು ವೆಯ್ಟ್ ಫಾರ್ ದಿಸ್. ಓಕೆ. ಆಮೇಲೆ ಅಜ್ಜಿ ಅಂದ ತಕ್ಷಣ ನೆನಪಾಯಿತು, ಮೊದಲು ನಾನು ಕೂದಲು ಕಟ್ಕೊತೀನಿ. ಕುಕ್ಕಿಂಗ್ ಮಾಡಬೇಕಾದ್ರೆ ಏನಾರು ಹಿಂಗೆ ಕೂದಲು ಬಿರಿ ಹೊಯ್ಕೊಂಡ್ರೆ ಬಿತ್ತು ತಲೆ ಮೇಲೆ ಬೆನ್ನ ಮೇಲೆ ಏಟು ಅಂತಾನೆ. ಕುಕ್ಕಿಂಗ್ ಮಾಡಬೇಕಾದ್ರೆ ನೀಟಾಗಿ ಗಂಟು ಕಟ್ಕೊಂಡು ಸ್ವಲ್ಪ ಸೀರೆ ಉಟ್ಕೊಂಡ್ರೆ ಸರಿಗೂ ಎಲ್ಲನೂ ನೀಟಾಗಿ, ಅಂದರೆ ಹೈಜಿನಿಕ್ ಆಗಿರೋದಕ್ಕೆ ಈ ಕೂದಲು ಬೀಳೋದು ಅದೆಲ್ಲ ಆಗಬಾರ್ದು. ಬಟ್ಟೆಗೂ ಕೊಳ ಆಗಬಾರ್ದು, ಬಟ್ಟೆ ಬರಬಾರ್ದು. ಓಕೆನಾ? ಇವಾಗ ನೆಕ್ಸ್ಟು ಒಂದ್ಸಲ ಎಲ್ಲ ಕಾಣ್ತಾ ಇದೆ, ಒಂದ್ಸಲ ಹೇಳ್ತೀನಿ. ಹಚ್ಚಿದ ಅವಲಕ್ಕಿ ಅಂದರೆ ಅಫ್ಕೋರ್ಸ್ ಅವಲಕ್ಕಿ ಬೇಕು. ಇದ್ರದ್ದು ಬ್ಯೂಟಿ ಏನಪ್ಪ ಅಂದರೆ, ತಿನ್ಬೇಕಾದ್ರೆ ಗರಿ 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 ಕುರುಮ್ ಅಂತಾನೂ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಹಸಿದ್ರದ್ದು ಟೇಸ್ಟ್ ಬರುತ್ತೆ, ಫ್ಲೇವರ್ ಇರುತ್ತೆ.
ಓಕೆನಾ? ಎಸ್ ನೀವು ತಿಂದು ನೋಡಿ ಆಮೇಲೆ ಗೊತ್ತಾಗುತ್ತೆ. ವರ್ಣಿಸಿದ್ಮೇಲೆ ನನ್ಗೀಗ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಹೆಂಗಿರ್ಬೋದು ಅಂತ. ಯಾಕಂದ್ರೆ ನಾನೇ ಚೂಡ ತಿಂದಿದ್ದೀನಿ, ಮತ್ತೆ ಮಿಕ್ಕಿದ್ ನೀವೇನ್ ಹೇಳಿದ್ರೆ ಅದೆಲ್ಲ ತಿಂದಿನಿ, ಹಚ್ಚಿದ ಅವಲಕ್ಕಿ ತಿಂದಿಲ್ಲ ಅಲ್ವಾ? ಸ್ಪೆಷಲ್. ಈಗ ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀನಿ, ಓಕೆನಾ? ಇದು ತೆಳ್ಳನೆ ಅವಲಕ್ಕಿನೇ ಆಗಬೇಕು. ಪೇಪರ್ ಅವಲಕ್ಕಿನೋ ತೆಳ್ಳನೆ, ಗಟ್ಟಿ ಅವಲಕ್ಕಿ ಆದರೆ ಆಗಲ್ಲ, ಆಯಿತಾ? ತೆಳ್ಳನೆ ಅವಲಕ್ಕಿ, ಹುರುಗಡ್ಲೆ ಒಂದಿಷ್ಟು, ಕಡಲೆಕಾಯಿ ಬೀಜ, 1-2-3 ಸ್ಪೂನ್ ಎಣ್ಣೆ, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, ಉಪ್ಪು, ಅರಿಶಿನ, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ, ಅದನ್ನು ಯಾವುದು ಬಾಯಿಗೆ ಸಿಗಬಾರ್ದು, ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟು. ಈಗ ಇದರಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಇದರಲ್ಲಿ 3 ಐಟಮ್ನ ನಾನು ಮೈಕ್ರೋವೇವ್ ಮಾಡ್ಕೊತೀನಿ. ಇವಾಗ ಇದರಲ್ಲಿ ಅಯ್ಯೋ ಹಾಗಾದ್ರೆ ನಿಮ್ಮ ಅಜ್ಜಿ ಮಾಡ್ತಿದ್ರು ಅಂದರೆ ಆವಾಗ ಎಲ್ಲಿತ್ತು ಮೈಕ್ರೋವೇವು ಅಂದರೆ, ಬಾಣಲೆಯಲ್ಲಿ ಹುರ್ಕೋಬೋದು. ಬಾಣಲೆಯಲ್ಲಿ ನೀವು ಸಣ್ಣ ಉರಿಲಿ, ಜೋರು ಉರಿಲಿ ದಬ ದಬ ಹುರಿದ್ರೆ ಒಳಗೆಲ್ಲ ಗರಿ ಆಗಿರಲ್ಲ, ಸಿಹಿಯತ್ತೆ. ಸಣ್ಣ ಉರಿಲಿ ಬಾಣಲೆಯಲ್ಲಿ ಹುರ್ಕೋಬೇಕು, ಆಯಿತಾ? ಇವಾಗ ಏನಂದರೆ ನಾನು ಐ ವಿಲ್ ಮೇಕ್ ಇಟ್ ಈಸಿಯರ್. ಸೊ ಗ್ಯಾಸ್ ಉಪಯೋಗಿಸಲ್ಲ, ಮೈಕ್ರೋವೇವಲ್ಲಿ ಆಗತ್ತೆ. 3 ಐಟಮ್ ಯಾವುದಪ್ಪ ಅಂದರೆ, 1 ಅವಲಕ್ಕಿ, ಕಡಲೆಕಾಯಿ ಬೀಜ, ಹುರುಗಡ್ಲೆ. ಅವಲಕ್ಕಿಗೆ ಏನು ಮಾಡೋಣ ಅಂದರೆ, ಈಗ ನಾನು ಮೊದಲೇ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ, ಅಂದರೆ ತುಂಬ ಬೇಡ, ಒಂಚೂರು ಚೆನ್ನಾಗಿರೋ ಹಾಗೆ ಎಣ್ಣೆ ಹಾಕಿದೆ. ಇದ್ರ ಮೇಲೆ ಚೆನ್ನಾಗಿ ಒಳ್ಳೆ ಬಣ್ಣ ಬರಲಿ, ಅರಿಶಿನ ಹಾಕಿದೆ. ಇದಕ್ಕೆ ಉಪ್ಪು. ಒಂದು ಟ್ರಿಕ್ ಏನಪ್ಪ ಅಂದರೆ, ಎಣ್ಣೆ ಹಾಕಿಬಿಟ್ಟು ಉಪ್ಪು ಅರಿಶಿನ ಹಾಕಿದ್ರೆ ಚೆನ್ನಾಗೆ ಬ್ಯೂಟಿಫುಲ್ಲಾಗಿ ಅದು ಕಲ್ತ್ಕೊಳ್ಳುತ್ತೆ, ಮಿಕ್ಸ್ ಆಗುತ್ತೆ. ಆ ಎಣ್ಣೆ ವಿಲ್ ವರ್ಕ್ ಆ್ಯಸ್ ಇದು ಲುಬ್ರಿಕೆಂಟ್, ಅದು ಅಂಟ್ಕೊ. ಹಿಂಗೆ ಮಾಡಿಬಿಟ್ಟು ಇವಾಗ ನೋಡಿ ಒಂಚೂರು ಬಣ್ಣ ಬಂದಿಲ್ಲ, ಹೌದಾ? ಆದರೆ ಅಲ್ಲಿ ಮೈಕ್ರೋವೇವಲ್ಲಿ ಇಟ್ಟ ತಕ್ಷಣ ಚೆನ್ನಾಗಾಗುತ್ತೆ. ಓಕೆ, ಸೊ ಇದೊಂದು ಕಡಲೆಕಾಯಿ ಬೀಜ, ಹುರುಗಡ್ಲೆ, ಈ 3 ಈಗ ಮೈಕ್ರೋವೇವ್ ಮಾಡ್ಕೊಂಡು ಬರ್ತೀನಿ. ಸರಿ, 1 ನಿಮಿಷ.